ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ. ನೋಡಿ, ಮೊದಲಿನಿಂದ ಈ ದೇಶದ ಜನರಲ್ಲಿ, ಅತಿ ಮುಖ್ಯವಾಗಿ ಈ ದೇಶದ ಯುವ ಜನತೆಯಲ್ಲಿ ಈ ದೇಶದ ಪ್ರಧಾನಿಯ ಬಗ್ಗೆ, ಅಂದರೆ ನರೇಂದ್ರ ಮೋದಿಯವರ ಬಗ್ಗೆ ಒಂದು ನರೇಟಿವನ್ನು, ಒಂದು ಪರ್ಸೆಪ್ಷನ್ನನ್ನು ಕ್ರಿಯೇಟ್ ಮಾಡಿದ್ದವರು. ಆ ಪರ್ಸೆಪ್ಷನ್ನು, ಆ ನರೇಟಿವ್ ಏನೆಂದರೆ, ನರೇಂದ್ರ ಮೋದಿಯವರಂದರೆ ಬಡವರು, ನರೇಂದ್ರ ಮೋದಿಯವರು ಬಡ ಕುಟುಂಬದಿಂದ ಬಂದಿರುವ ವ್ಯಕ್ತಿ, ಅಂದರೆ ಗ್ರಹಿಕೆ, ಕನ್ನಡದಲ್ಲಿ ಕರೆಕ್ಟ್ ಟರ್ಮ್ ಅದಕ್ಕೆ ಗ್ರಹಿಕೆ ಅಂತ ಹೇಳ್ತೀವಿ. ಈ ಗ್ರಹಿಕೆ ಏನಂದರೆ, ಅವರು ಬಡ ಕುಟುಂಬದ ವಾಸಿ, ಅವರಿಗೆ ತನ್ನ ಕುಟುಂಬ ಅಂದರೆ ಆಗಲ್ಲ, ಅವರು ಕುಟುಂಬದಿಂದ ದೂರ ಇದ್ದಾರೆ, ಮತ್ತು ಅವರಲ್ಲಿ ಯಾವುದೇ ರೀತಿಯಾದ ಶೋಕಿನೂ ಇಲ್ಲ, ಅವರು ತುಂಬ ಬಡ ಕುಟುಂಬದಿಂದ ಬಂದಿರೋದ್ರಿಂದ ಬಡವರಿಗಾಗಿ ಕೆಲಸ ಮಾಡುವವರು, ಬಡವರ ಹಿತಕ್ಕಾಗಿ ಕೆಲಸ ಮಾಡುವವರು ಅಂತ ಇದು ಒಂದು ನರೇಟಿವ್ನ, ಈ ಪರ್ಸೆಪ್ಷನ್ನ ಫಸ್ಟು ನಮ್ಮ ಮಧ್ಯೆ ಕ್ರಿಯೇಟ್ ಮಾಡಲಾಯಿತು. ಇದು ರಚನೆ ಮಾಡಿದ್ದು. ನಾನು ಇವತ್ತು ಬೆಳಗ್ಗೆ ಎದ್ದು ಪೇಪರ್ ನೋಡಿದೆ. ಪೇಪರ್ ನೋಡಿದ ತಕ್ಷಣ ದ ಹಿಂದೂ ಪೇಪರ್ ಓದುವಾಗ ನನಗೆ ನಿಜವಾಗ್ಲೂ ಮೊದಲನೆಯ ಪುಟದ ಕೆಳಗಡೆ ಓದುವಾಗ ನನಗೆ ತುಂಬಾ ಶಾಕ್ ಆಗೋಯಿತು. ಅದೇನು ಶಾಕ್ ಅಂದರೆ, ಇಂತಹ ಒಂದು ಬಡವ, ತಾವು ಕೇಳಿರ್ತೀರ ಅವರು ಸ್ಪೀಚಲ್ಲಿ, ಹಮ್ ತೋ ಫಕೀರ್ ಹೈ ಝೋಲಾ ಲೇಕೆ ನಿಕಲ್ ಗಯೇ ಅಂತಾರವರು. ಹಮ್ ತೋ ಫಕೀರ್ ಅಂದರೆ ನಾನು ಫಕೀರು, ನಾನು ಬೇಡಿಕೆ ಮಾಡೋವನು, ನಾನು ಹೊರಟೋಗ್ತೀನಿ ಅಂತ. ಇಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಒಂದು ನ್ಯೂಸ್ ಬಂತು ಪೇಪರಲ್ಲಿ. ಆ ನ್ಯೂಸ್ ಏನೆಂದರೆ, ಹೋದ ವರ್ಷ ಅಂದರೆ 2023 ಏಪ್ರಿಲಲ್ಲಿ, ತಮಗೂ ಗೊತ್ತಿರುತ್ತೆ, ಯಾಕಂದರೆ ಆ ಒಂದು ಪ್ರೋಗ್ರಾಮಲ್ಲಿ ನಮ್ಮ ಪ್ರಧಾನಿಯವರು ಬಂದು ಚೆನ್ನಾಗಿ ಫೋಸು ಕೊಟ್ಟರು. ಅದೇನು ಪ್ರೋಗ್ರಾಮ್ ಅಂದರೆ, 50 ವರ್ಷದ ಒಂದು ಟೈಗರ್ ಈವೆಂಟ್ ಅಂತ ಮಾಡಿದ್ರು. ಅದನ್ನು ಇನಾಗ್ಯುರೇಟ್ ಮಾಡಬೇಕು, 50 ವರ್ಷ ಆಗಿದೆ ಈ ಒಂದು ಟೈಗರ್ ಈವೆಂಟ್ಗೆ, ಅದನ್ನು ಇನಾಗ್ಯುರೇಟ್ ಮಾಡಬೇಕು ಅಂತ ಬಂಡೀಪುರಕ್ಕೆ ಬಂದರು. ಇದು ಬಂದಾಗ ಇವರು ಬಂದಿದ್ದು ಸಾಟರ್ಡೆ, ಪ್ರೋಗ್ರಾಮ್ ಇದ್ದಿದ್ದು ಸಂಡೇ. ಆವಾಗ ಎಲೆಕ್ಷನ್ನೂ ಇತ್ತು, ಈ ನಮ್ಮ ಕರ್ನಾಟಕ ರಾಜ್ಯದ ಎಲೆಕ್ಷನ್ನೂ ಇತ್ತು. ಆ ಟೈಮಲ್ಲಿ ಬಂದು ಇವರು ರ್ಯಾಡಿಸನ್ ಬ್ಲೂ ಹೋಟೆಲಲ್ಲಿ ಆವತ್ತು ಅವರು ಸ್ಟೇ ಮಾಡ್ತಾರೆ. ಯಾರು, ನಮ್ಮ ಪ್ರಧಾನಿ ಮೋದಿಯವರು ಮತ್ತು ಅವ್ರ ಜೊತೆಯಲ್ಲಿ ಬಂದಿದ್ದ ಆಫೀಸರ್ಸು ಎಲ್ಲ ಅಲ್ಲಿ ಸ್ಟೇ ಮಾಡ್ತಾರೆ. ಮೊದಲು ಈ ಒಂದು ಪ್ರೋಗ್ರಾಮ್ಗೆ, ಅಂದರೆ ಈ ಟೈಗರ್ ಈವೆಂಟ್ನ ಇನಾಗ್ಯುರೇಟ್ ಮಾಡೋದಕ್ಕೆ, ಈ ಪ್ರೋಗ್ರಾಮ್ ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ ಅವರು, ಅಂದರೆ ಫಸ್ಟು ಡಿಪಾರ್ಟ್ಮೆಂಟ್ ಬಂದು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂತ ಒಬ್ಬರು, ಇನ್ನೊಂದು ಡಿಪಾರ್ಟ್ಮೆಂಟ್ ಬಂದು NTCA ಅಂತ. ಈ NTCA ಮತ್ತು ಎರಡೂ ಡಿಪಾರ್ಟ್ಮೆಂಟ್ ಅವರು ಒಂದು ಎಸ್ಟಿಮೇಟ್ನ ಮಾಡಿದ್ರು. ಆ ಎಸ್ಟಿಮೇಟ್ ಪ್ರಕಾರ 3 ಕೋಟಿ ರೂಪಾಯಿ ಖರ್ಚು ಬರ್ತಾ ಇತ್ತು. ಮತ್ತು ಪ್ರಧಾನಮಂತ್ರಿಯವರೆಲ್ಲರೂ ಬರ್ತಾ ಇದ್ದಾರಂತ ಆ ಒಂದು ಖರ್ಚು ಮತ್ತೆ ಎಸ್ಟಿಮೇಟ್ ಮಾಡಿ ಅದನ್ನು ಇನ್ಕ್ರೀಸ್ ಮಾಡಲಾಯಿತು. ಇನ್ಕ್ರೀಸ್ ಮಾಡಿ ಎಷ್ಟಾಯಿತು, 6,33,00,000 ಈವೆಂಟನ್ನು ಖರ್ಚು. ಇದು ಯಾರು ಭರಿಸ್ಬೇಕು? ಸರ್ಕಾರನೇ ಭರಿಸ್ಬೇಕು, ಮೋದಿಯವ್ರೇನು ಭರಿಸಲ್ಲ. ಈ 6,33,00,000ದಲ್ಲಿ 3 ಕೋಟಿ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಪೇ ಮಾಡಿದ್ದಾರೆ. ಇನ್ನು 3,33,00,000 ಇವತ್ತವರೆಗೂ ಬಂದಿಲ್ಲ. ಹಲವಾರು ಲೆಟರ್ ಟ್ರಾನ್ಸಾಕ್ಷನ್ ಆಗಿದೆ. ಇದರಲ್ಲಿ ತಾವು ನೋಡಬಹುದು ಹೆಡ್ಲೈನ್ಸು ಏನು ಬರೀತಾರೆ ಪೇಪರ್ ಅವರು, PM ಸ್ಟೇ ಇನ್ ಮೈಸೂರು ಹೋಟೆಲ್ ಥ್ರೆಟನ್ಸ್ ಲೀಗಲ್ ಆ್ಯಕ್ಷನ್ ಫಾರ್ ನಾನ್ ಸೆಟಲ್ಮೆಂಟ್ ಆಫ್ ಬಿಲ್ ಓವರ್ 80 lakhs ಅಂತ ಬರೀತಾರೆ. ಅಂದರೆ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಯವರು ಒಂದು ದಿನದ ಸ್ಟೇಯ ಖರ್ಚು, ಅವ್ರ ಜೊತೆಯಲ್ಲಿ ಎಷ್ಟು ಜನ ಬಂದಿದ್ರು ಅವ್ರದ್ದೆಲ್ಲರದು ಸೇರಿ ಒಂದು ರಾತ್ರಿಯ ಸ್ಟೇಯ ಖರ್ಚು ಎಷ್ಟಂದರೆ 80 ಲಕ್ಷ ರೂಪಾಯಿ ಆ ಖರ್ಚು. ಯಾವಾಗಿದು ಖರ್ಚು ಮಾಡಿರೋದು? ಹೋದ ವರ್ಷ ಮಾಡಿರೋದು. 2020ರಲ್ಲಿ ಆಗಿರೋ ಬಿಲ್ಲು, 2023 ಏಪ್ರಿಲಲ್ಲಿ ಆಗಿರೋ ಬಿಲ್ಲು ಇವತ್ತುವರೆಗೂ ಆ ಹೋಟ್ಲವರಿಗೆ ಅಮೌಂಟ್ನ ಪೇ ಮಾಡಿಲ್ಲ, ಪಾವತಿ ಮಾಡಿಲ್ಲ. ಇಂಥ ಒಂದು ಬಡ ವ್ಯಕ್ತಿ, ಜನರಲ್ಲಿ ಆ ಪರ್ಸೆಪ್ಷನ್, ಆ ನರೇಟಿವ್ನ ಕ್ರಿಯೇಟ್ ಮಾಡಿದವರು, ನಾವು ಬಡವರು, ನಾನು ಎಲ್ಲಿ ಬೇಕಾದರೂ ಇದ್ಬಿಡ್ತೀನಿ. ನಿನ್ನೆ ತಾನೇ ಅವ್ರು ಹೇಳಿದ್ದಾರೆ, ನಾನು ಪರಮಾತ್ಮನ ಪ್ರತಿನಿಧಿ ಅಂತ. ಬಹುಶಃ ಪರಮಾತ್ಮ ಅವರು
ಅವರು ಮೋದಿಯವರು ಪ್ರತಿನಿಧಿ ಆಗಿರೋದರಿಂದ ಇನ್ನೂ ಅವರಿಗೆ ಯಾವುದೂ ಮೆಸೇಜ್ ಬಂದಿಲ್ಲ ಪರಮಾತ್ಮ ಕಡೆಯಿಂದ 80 ಲಕ್ಷ ರೂಪಾಯಿ ಅಥವಾ 3,33,00,000 ರೂಪಾಯಿ ನೀವು ಪೇ ಮಾಡಿ ಅಂತ ಇನ್ನೂ ಅವರಿಗೆ ಮೆಸೇಜ್ ಬಂದಿಲ್ಲ ಅಂತ ನನಗನ್ಸುತ್ತೆ. ಆದರೆ ಇವರು ಭಕ್ತರು ಅಂಧ ಭಕ್ತರು ಅಂತ ಹೇಳ್ಬೋದು. ಇವ್ರ ಪರವಾಗಿ ಮಾತನಾಡುವಾಗ ಒಬ್ರು ಹೇಳ್ತಾರೆ, ಓಹೋ ನರೇಂದ್ರ ಮೋದಿಯವರು ದೇಶದಿಂದ ಫಾರಿನ್ ಟ್ರಿಪ್ಗೆ ಹೋದರೆ ರಾತ್ರಿ ಎಲ್ಲ ಪ್ರಯಾಣ ಮಾಡ್ತಾರಂತೆ, ದಿನ ಹೊತ್ತು ಬಿಡಲ್ವಂತೆ. ಅವರು ರಾತ್ರಿ ಎಲ್ಲ ಪ್ರಯಾಣ ಮಾಡ್ತಾರಂತೆ. ಯಾಕಂದರೆ ದಿನ ಹೊತ್ತು ಹೋದರೆ ರಾತ್ರಿ ಹೋಗಲ್ಲಿ ಉಳ್ಕೋಬೇಕು, ಅಲ್ಲಿ ಸ್ಟೇ ಹೋಟೆಲ್ದು ಖರ್ಚು ಬರುತ್ತೆ. ಆ ಖರ್ಚು ಬರಬಾರ್ದು ಅಂತ ರಾತ್ರಿ ಎಲ್ಲ ಪ್ರಯಾಣ ಮಾಡಿ ಬೆಳಗ್ಗೆ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ರಾತ್ರಿ ವಾಪಸ್ ಬಂದುಬಿಡೋದು ಅಂತ. ತಾವು ನೋಡ್ಬೋದು ಅವ್ರು ಕೆಲವರು ಇದ್ದಾರೆ ಅಂಧ ಭಕ್ತರು ಹೆಂಗೆ ಅವ್ರ ಬಗ್ಗೆ ವಿವರಣೆ ಕೊಡ್ತಾರೆ ಅಂತ. ಆದರೆ ಪ್ರಧಾನಿಯವರು ಫಾರಿನ್ ಟೂರ್ಗೆ ಹೋಗುವಾಗ ಯೋಚನೆ ಇಡೋರು ಮೈಸೂರಿಂದ ದಿಲ್ಲಿಗೆ 2 ಗಂಟೆ ಟೈಮ್ ಅಷ್ಟೇ ಬರೋದಕ್ಕೆ. ಈ 2 ಗಂಟೆ ಟೈಮ್ಗೆ ಅವ್ರು ರಾತ್ರಿ ಬಂದು ಇಲ್ಲಿ ಉಳ್ಕೊಂಡಿದ್ದಕ್ಕೆ 80 ಲಕ್ಷ ರೂಪಾಯಿ ಹೋಟ್ಲವರಿಗೆ ಪೇ ಮಾಡಬೇಕು. ಇನ್ಯಾರೋ ಸ್ಟೇಟ್ ಗೌರ್ಮೆಂಟ್ ಆದರೂ ಪೇ ಮಾಡಬೇಕು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆದರೂ ಪೇ ಮಾಡಬೇಕು. ನಾನು ಯಾಕಿದ್ದನ್ನು ಹೇಳ್ತೀನಂದರೆ, ನೋಡಿ ಪ್ರಧಾನಮಂತ್ರಿಯವರು ಈವೆಂಟಲ್ಲಿ ಈ ಫೋಟೋನು ನೋಡ್ಬೋದು ತಾವು. ಈ ಈವೆಂಟ್ಗೋಸ್ಕರ ರಾತ್ರಿಯೇ ಬಂದು ಉಳ್ಕೊಂಡು ಅವರು ರೆಡಿ ಆಗಬೇಕಲ್ಲ, ಇದೆಲ್ಲ ಮಾಡಬೇಕಂತ ಹೇಳಿಬಿಟ್ಟು ಒಬ್ಬ ನಾನು ಫಕೀರ ಅಂತ ಹೇಳೋ ವ್ಯಕ್ತಿ, ನಾನು ಬಡ ಕುಟುಂಬದಿಂದ ಬಂದಿರೋ ಅಂಥ ಹೇಳೋ ಅಂಥ ವ್ಯಕ್ತಿ, ನನಗೆ ಯಾವುದೇ ರೀತಿಯಾದ ಶೋಕಿ ಇಲ್ಲ ಅಂತ ಹೇಳೋ ವ್ಯಕ್ತಿ ಬರೀ ಒಂದು ಸ್ಟೇಗೆ, ನಮ್ಮ ಗಮನಕ್ಕೆ ಬಂದಿರೋದು ಸ್ಟೇಗೆ 80 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರಂದರೆ ಈ ಜನ ಅರ್ಥ ಮಾಡ್ಕೋಬಹುದು ಇವರು ಏನು ಜನರ ಮುಂದೆ ಹೇಳ್ತಾ ಇದ್ದಾರೆ, ನಿಜವಾಗ್ಲೂ ಅವರ ರೀತಿ ಇದ್ದಾರಾ ಅಂತ. ನಿಜವಾಗ್ಲೂ ದೇಶದ ಜನರ ಬಗ್ಗೆ ಅವ್ರಿಗೆ ಕಾಳಜಿ ಇದೆಯಾ ಅಂತ ಜನ ಅರ್ಥ ಮಾಡ್ಕೋಬೇಕು. ಒಂದು ದಿನದ ಅಷ್ಟೇ 80 ಲಕ್ಷ ಅಂದರೆ ಎಲ್ಲೆಲ್ಲಿ ಹೋಗಿದ್ದಾರೆ, ಎಲ್ಲೆಲ್ಲಿ ಸ್ಟೇ ಮಾಡಿದ್ದಾರೆ, ಇದೇ ಥರ ಪೇಮೆಂಟ್ ಮಾಡಿಲ್ಲ ಅಂದರೆ ಎಷ್ಟು ಜನ ಪೇಪರಲ್ಲಿ ಆಗ್ಬೋದು ಅಂತ ಜನ ತಿಳ್ಕೊಬೋದು. ಹಾಗಾಗಿ ನಾನು ಹೇಳ್ತೀನಿ, ಇವರೆಲ್ಲ ಒಂದು ನಾಟಕ ಇದು. ಹೆಂಗೆ ಪ್ರೊಡ್ಯೂಸ್ ಮಾಡೋ ಮುಂಚೆ ಒಂದು ನಾಟಕನ ರಚನೆ ಮಾಡ್ತಾನೋ ಅದೇ ರೀತಿಯಾಗಿ ಒಂದು ನಾಟಕನ ರಚನೆ ಮಾಡಿ ಈ ದೇಶದ ಹಾಲಿ ಪ್ರಧಾನಮಂತ್ರಿಯವರು ಬಡ ಕುಟುಂಬದಿಂದ ಬಂದಿದ್ದಾರೆ, ಅವ್ರಿಗೆ ಯಾವುದೇ ರೀತಿಯಾದ ಕುಟುಂಬ ಇಲ್ಲ, ಅವ್ರ ಹೆಂಡ್ತಿನ ಬಿಟ್ಬಿಟ್ಟಿದ್ದಾರೆ, ಅವ್ರಿಗೆ ಹೆಂಡ್ತಿನೂ ಇಲ್ಲ, ಎಲ್ಲವನ್ನು ಬಿಟ್ಟು ಬರೀ ದೇಶಕ್ಕಾಗಿ ದೇಶನೇ ನನ್ನ ಪರಿವಾರ ಅಂತ ಹೇಳೋ ಒಬ್ಬ ಪ್ರಧಾನಮಂತ್ರಿಯವರು ಆ ಪರಿವಾರದ ಜೊತೆಯಲ್ಲಿ ಇಷ್ಟು ದೊಡ್ಡ ಹೋಟ್ಲಲ್ಲಿದ್ದು 80 ಲಕ್ಷ ಖರ್ಚು ಮಾಡ್ತಾರೆ. ತಾವೆಲ್ಲ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್.